ಇನ್ನು ದಿವ್ಯ ಮೇಡಮ್, ಒಂದು ಕಡೆ ನಾವು ಸಂಸ್ಕಾರದ ಬಗ್ಗೆ ಮಾತನಾಡ್ತೀವಿ, ಮತ್ತೊಂದು ಕಡೆ ಬೆಂಗಳೂರಿನ ಅನೇಕ ಬಾರ್ಗಳಲ್ಲಿ 30 ಚೇರ್ಗಳಿದ್ರೆ ಅದರಲ್ಲಿ 15 ಯಾರು ಚೇರು ಅಂತ ಕೇಳಿದ್ರೆ ಅದು ಫಿಮೇಲ್ ಸೆಕ್ಷನ್ ಅಂತಾರೆ. 15 ಹುಡುಗರಿಗೆ 15 ಹುಡುಗಿಯರಿಗೆ. ಸೊ ಆ ವರ್ತಮಾನ ಹಂಗೆ ಬಂದಿದೆ ಈಗ ಕಾಲ. ಸೊ ಹಿಂಗಿದ್ದಾಗ ನೋಡಿ, ಆ ಹೆಣ್ಣು ಮಗಳಿಗೆ ವಿದ್ಯಾಭ್ಯಾಸ ಇಲ್ವಾ ಅಂತ ಕೇಳಿದ್ರೆ ಇದೆ. ಆಕೆ MBBS ಬೇರೆ ಬೇರೆ ಎಲ್ಲ ಕಲ್ತವಳೆ. ವಿದ್ಯಾಭ್ಯಾಸ ಕೊರತೆಯಿಂದ ಆಕೆ ಬಾರಿಗೆ ಹೋಗ್ತಾ ಇಲ್ಲ, ಬದಲಾಗಿ ಎಲ್ಲೋ ಒಂದು ಕಡೆ ಸಂಸ್ಕಾರದ ಕೊರತೆ ಇದೆ ಅಂತ. ಖಂಡಿತ. ಅಂದರೆ ಸಂಸ್ಕಾರದ ಕೊರತೆ ಅನ್ನೋದಕ್ಕಿಂತ ಬಹುಶಃ ಅವರ ಒಂದು ವರ್ಕಿಂಗ್ ಎನ್ವಿರಾನ್ಮೆಂಟ್ ಅಂತೇನು ಹೇಳ್ತೀವಲ್ಲ, ಅವರು ವರ್ಕಿಂಗ್ ಎನ್ವಿರಾನ್ಮೆಂಟ್ ಇರ್ಬೋದು, ಅಥವಾ ಅವರು ಸ್ನೇಹಿತರು ಅಂತ ಏನು ಮಾಡ್ಕೋತಾರೆ ಅದು ಕೆಟ್ಟ ಇನ್ಫ್ಲುಯೆನ್ಸು ಇರುತ್ತೆ, ಒಳ್ಳೆ ಇನ್ಫ್ಲುಯೆನ್ಸಸ್ಸು ಇರುತ್ತೆ. ಹೆಚ್ಚಾಗಿ ಈ ಥರ ಏನಕ್ಕೆ ಆಗ್ಬೋದು ಅಂದರೆ, ಒಂದು ವರ್ಕ್ ಸ್ಟ್ರೆಸ್ಸು ಅಂತ ಅದೊಂದು ಹೆಸರಿಡ್ತಾರೆ ಇವಾಗ ಕಾಮನ್ ಆಗಿ. ನಾನು ತುಂಬ ಸ್ಟ್ರೆಸ್ಸಲ್ಲಿದ್ದೀನಿ, ನಾನು ಟೆನ್ಷನ್ನ ಈಸ್ ಡೌನ್ ಮಾಡಬೇಕಂದ್ರೆ ಈ ಥರ ತೊಗೊಂಡ್ಬಿಟ್ರೆ ನಂಗೆ ಕಮ್ಮಿ ಆಗುತ್ತೆ. ಅದು ಒಂದು ನನ್ನ ಪ್ರಕಾರ ಇಟ್ ಈಸ್ ಅ ಮಿತ್ ಫ್ಯಾಕ್ಟರ್ ಅನಿಸುತ್ತೆ. ಅದು ತಲೆಯಲ್ಲಿ ಸುಮ್ಮನೆ ಹಾಕಿ ಕೂರಿಸ್ಕೊಂಡಿದ್ದಾರೆ. ಇಲ್ಲ, ಅದ್ರ ಬದಲು ನೀವು ಒಳ್ಳೆ ಒಂದು ಕನ್ನಡ ಸಿನಿಮಾ ನೋಡಿ, ಒಳ್ಳೆ ನೀವು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ, ಅಲ್ಲ ಕುಟುಂಬದ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕಿಂತ ಬೇರೆ ಇದೆಯಾ? ಯಾಕಂದ್ರೆ ಕುಟುಂಬ ಅಂದಾಗ ನಿಮ್ಗೆ ಬರೀ ಒಂದೇ ಏಜ್ ಕ್ಯಾಟಗರಿ ಇರಲ್ಲ. ಸಣ್ಣ ಮಕ್ಳು ಇರ್ತಾರೆ, ವಯಸ್ಸಾದವ್ರು ಇರ್ತಾರೆ, ಅವ್ರ ಅನುಭವಗಳನ್ನ ತಗೊಳ್ಳೋಣ. ಏನೋ ಒಂದು ಕತೆ ಹೇಳ್ತಾರೆ. ಆಗೆಲ್ಲ ನಮ್ಗೆ ಎಲ್ಲಿತ್ತು ಸೋಷಿಯಲ್ ಮೀಡಿಯಾ, ಮತ್ತೊಂದು ಕೂತ್ಕೊಂಡು ಅಜ್ಜಿ ಕತೆ ಕೇಳ್ತಾ ಇದ್ವಿ. ಅಜ್ಜಿ ಅವ್ರ ಅನುಭವಗಳನ್ನ ಸಾಕಷ್ಟು ನಮ್ಗೆಲ್ಲ ಹೇಳ್ತಾ ಇದ್ರು. ಸೊ ಈ ತರ ಒಂದು ಅವ್ರನ್ನ ಅವರು ಹೊರಗಡೆ ಪರಿವರ್ತನೆ ಅನ್ನೋದು ನಮ್ಮಿಂದ ಶುರು ಆಗಬೇಕು. ನಾನಿಲ್ಲ ಇವತ್ತು ನಾನು ಇದರಿಂದ ನಾನು ಈ ತರ ಒಂದು ಇನ್ಫ್ಲೂಯೆನ್ಸ್ಗೆ ನಾನು ಬೀಳಬಾರ್ದು, ನಾನು ಒಳ್ಳೆ ರೀತಿ ನಾನು ಇದರಿಂದ ಏನಾದರೂ ಒಳ್ಳೇದನ್ನ ಮಾಡೋಣ ಅಂತ ಹೇಳಿ, ಇಲ್ಲ ನಮ್ಮ ಥರ NGOಗಳ ಜೊತೆ ಇನ್ವಾಲ್ವ್ ಆಗಿ ಸಾಕಷ್ಟು ಸಮಾಜದಲ್ಲಿ ಒಳ್ಳೊಳ್ಳೆ ಕೆಲಸಗಳು ಮಾಡೋ ಅಂಥದ್ದು ತುಂಬ ಇದೆ ಇವತ್ತಿನ ದಿನ. NGOಗಳ ಜೊತೆ ಇನ್ವಾಲ್ವ್ ಆಗಿ, ಆಮೇಲೆ CSR ಆಕ್ಟಿವಿಟೀಸ್ ಇರುತ್ತೆ ತಮ್ಮದೇ ಕಂಪನಿಗಳಲ್ಲಿ, ಆ ಥರನೂ ಇನ್ವಾಲ್ವ್ ಆಗ್ಬೋದು. ಅದೇ ಬೇಕು ಅಂತ ಏನು ಆ ಥರ ಅವ್ರವ್ರ ಮೈಂಡ್ ಫ್ರೇಮ್ ಅಷ್ಟೇ ಅಂತ ನನಗನ್ಸುತ್ತದು. ಭವ್ಯ, ಅವ್ರ ಜೊತೆ ನಾನು ಭಾವನಾತ್ಮಕವಾದ ಪ್ರಶ್ನೆ ಕೇಳಬೇಕು.